ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಸೂರ್ಯ ಮತ್ತು ಮೀನಾ ಅಪಾರ್ಟ್ಮೆಂಟ್ ಹತ್ತಿರದ ಹೂವಿನ ಅಂಗಡಿಯಲ್ಲಿ ಪ್ರೀತಿಯಿಂದ ಮಾತನಾಡುತ್ತಿರುತ್ತಾರೆ. ಸೂರ್ಯ ಹೂವು ಕೊಟ್ಟು ಪ್ರಪೋಸ್ ಮಾಡಿದಾಗ ಮೀನಾ ನಾಚಿ ನೀರಾಗ್ತಾಳೆ. ಇದೇ ಸಮಯದಲ್ಲಿ ಅಲ್ಲಿಗೆ ಬರುವ ಸಣ್ಣ ಹುಡುಗನೊಬ್ಬ ಆಪತ್ತಿನಲ್ಲಿದ್ದಾಗ ಸೂರ್ಯ ಬುದ್ಧಿವಂತಿಕೆಯಿಂದ ಹೂಗಳನ್ನು ತೂರಿ ಅವನ ಕೈಯಲ್ಲಿದ್ದ ಅಪಾಯಕಾರಿ ವಸ್ತುವನ್ನು ಕೆಳಗೆ ಬೀಳಿಸಿ ಕಾಪಾಡ್ತಾನೆ. ನಂತರ ಮೀನಾ ಕೂಡ ಸೂರ್ಯನಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ. ಇನ್ನೊಂದೆಡೆ ಮನೆಯಲ್ಲಿ ಮನೋಜ್ ತನಗೆ ರೋಹಿಣಿಯಿಂದ ಬೇಗ ಡೈವರ್ಸ್ ಸಿಗಲಿ ಎಂದು ತನ್ನ ಫ್ರೆಂಡ್ ಸೀನಾನನ್ನು ಬಳಸಿ ಪ್ಲಾನ್ ಮಾಡಿದ್ದ. ಆದರೆ ರೋಹಿಣಿ ಉಲ್ಟಾ ಸೀನಾನಿಗೆ ಸರಿಯಾಗಿ ಧರ್ಮದೇವತೆ ಪೂಜೆ ಮಾಡಿರುತ್ತಾಳೆ. ಇದನ್ನು ಬಿಡಿಸಲು ಹೋದ ಮನೋಜ್ ಹಾಗೂ ಸೂರ್ಯ ಕೂಡ ಸಿಕ್ಕಿಬಿದ್ದು ರಾಧಾಂತ ಮಾಡಿಕೊಳ್ಳುತ್ತಾರೆ. ಇತ್ತ ಮೀನಾ ತನ್ನ ತವರು ಮನೆಗೆ ಹೋಗಿ ಸಫಾಯಿ ಮಾಡುತ್ತಿರುವಾಗ ಮಂಜುನ ಗ್ರೀಟಿಂಗ್ ಕಾರ್ಡ್ ಸಿಗುತ್ತದೆ. ಮಂಜುನನ್ನು ವಿಚಾರಿಸಿದಾಗ, ನಮ್ಮ ಆಫೀಸ್ MD ತಾರಾ ನನ್ನನ್ನು ಪ್ರೀತಿಸುತ್ತಿದ್ದಾಳೆ ಅಕ್ಕ, ಆದರೆ ನಾನು ಬಡವ, ಅವಳು ತುಂಬ ಶ್ರೀಮಂತೆ ಅಂತ ನಾನು ರಿಜೆಕ್ಟ್ ಮಾಡಿದೆ ಎಂದು ಮಂಜು ಹೇಳ್ತಾನೆ. ಆದರೆ ತಾರಾ ಮನೆ ಆಸ್ತಿ ಎಲ್ಲವನ್ನು ಕಳೆದುಕೊಂಡು ಕಷ್ಟದಲ್ಲಿದ್ದಾಳೆ ಎಂದು ತಿಳಿದ ಮೀನಾ, ತಾರಾ ಒಳ್ಳೆಯ ಹುಡುಗಿ, ನಿಮ್ಮಿಬ್ಬರ ಮದುವೆಯನ್ನು ನಾನೇ ಮುಂದೆ ನಿಂತು ಮಾಡ್ತೇನೆ ಎಂದು ಮಂಜನಿಗೆ ಧೈರ್ಯ ತುಂಬುತ್ತಾಳೆ. ನಂತರ ಮಂಜು ತಾರಂಗೆ ಕಾಲ್ ಮಾಡಿ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಕರೆಸುತ್ತಾನೆ. ಅಲ್ಲಿಗೆ ಸೂರ್ಯ ಮೀನಾ ಕೂಡ ಬರ್ತಾರೆ. ಆ ಜಾಗಕ್ಕೆ ಬರ್ತಿದ್ದಂತೆ ತಾರಂಗೆ ಹಳೆಯ ನೆನಪುಗಳು ತಲೆಯಲ್ಲಿ ಓಡಾಡಲು ಶುರುವಾಗುತ್ತದೆ. ತಾನು ನೀರಿಗೆ ಬಿದ್ದಿದ್ದು ಹಳೆಯ ಘಟನೆಗಳು ನೆನಪಾಗಿ ಕಣ್ಣು ಸುತ್ತ ಬಂದಂತಾಗುತ್ತದೆ. ಇದೇ ವೇಳೆ ಸೂರ್ಯನಿಗೂ ಕೂಡ ತನ್ನ ತಂಗಿ ನೀರಿಗೆ ಬಿದ್ದ ಹಳೆಯ ಘಟನೆ ನೆನಪಾಗುತ್ತದೆ. ತಾರನೇ ಸೂರ್ಯನ ಕಳೆದು ಹೋದ ಸ್ವಂತ ತಂಗಿ ಎಂಬ ಸತ್ಯ ಹೊರಬರುತ್ತಾ ಮುಂದಿನ ಸಂಚಿಕೆಗಳಲ್ಲಿ ಏನಾಗಿದೆ ಎನ್ನುವುದು ಕಾದು ನೋಡಬೇಕಾಗಿದೆ. ಮುಂದೆ ಏನೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ, ನಿಮಗೆ ಕತೆ ಅರ್ಥ ಆಗುತ್ತೆ. ಧನ್ಯವಾದಗಳು.